ಡಿ ಕೆ ಶಿವಕುಮಾರ್ ಅವ್ರು ಕೇಳೋದಕ್ಕಿಂತ ಮುಂಚೆ ಅವ್ರ ಸೀಟನ್ನು ಅವ್ರಿಗೆ ಬಿಟ್ಕೊಡ್ಬೇಕಾಗಿತ್ತು. ಆ ಬಿಟ್ಕೊಟ್ಟಿದ್ರೆ ಅವರು ಇನ್ನೂ ಉನ್ನತ ಮಟ್ಟಕ್ಕೇರಿರೋರು. ಇವರು ಹೊತ್ತು ಕರೆದು ಎಲ್ಲ ದೇವ್ರುಗಳಿಗೆಲ್ಲ ಕೈ ಮುಗಿದು ಮಾಡಿ ಇಂಥ ಸೀಟ್ ತಗೊಳ್ಳೋಂಥ ಅವಶ್ಯಕತೆ ಇವ್ರಿಗೆ ಇರಲಿಲ್ಲ. ಸಿದ್ದರಾಮಯ್ಯ ಆಲ್ರೆಡಿ 5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ, ಮತ್ತೆ 3 ವರ್ಷ ಆಯಿತು. ಬೇರೆಯವರಿಗೆ ಬದಲಾವಣೆ ಕೊಡಬೇಕು. ಖಂಡಿತ. ಸಿದ್ದರಾಮಯ್ಯ ಸಾಹೇಬರು ಅಂದರೆ ಕಾಂಗ್ರೆಸ್ಸು ಅಂದರೆ ಸಿದ್ದರಾಮಯ್ಯ ಸಾಹೇಬ್. ಅವ್ರು ಮಾಡಿರೋ ಯೋಜನೆಗಳು, ಮೇಕೆದಾಟು ಪಾದಯಾತ್ರೆ ಮತ್ತು ಭಾರತ್ ಜೋಡೋ ಪಾದಯಾತ್ರೆ, ನಾನು ಎಲ್ಲ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದೀನಿ. ಸಾಹೇಬರು ಒಳ್ಳೆಯವರು ಅನಿಸಿದ್ರು, ಅವ್ರ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅಂಬೆಗಾಲಿ ಕಂಡೇ ಬೆಳೆಯೋದು, ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಅವರು ತಿಳ್ಕೊಂಡ್ಮೇಲೆ ಎಲ್ಲ ಸರಿ ಮಾಡ್ತಾರೆ ಅಂತ ಅನಿಸುತ್ತೆ. ಈಗ ಬೆಳೆದೇ ಇರೋದಕ್ಕೆ ಇವರು ಮುಖ್ಯಮಂತ್ರಿ ಆಗಿದ್ದಾರೆ. ಇವರಿಗೆ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಂಥ ಬೆಂಬಲ ಮತ್ತೊಂದು ಇದು ಯಾವುದು ಇವರಿಗೆ ಕೊಡಲ್ಲ ಅಂತ ನಮಗನ್ಸುತ್ತೆ ಮೇಡಮ್. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ರಾಜಕೀಯ ವಲಯದಲ್ಲಿ ಸಿಎಂ ಕುರ್ಚಿ ಕದನ ತಾರಕಕ್ಕೇರಿದೆ. ಈಗಾಗಲೇ ಇರುವಂಥ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಆ ಒಂದು ಸ್ಥಾನವನ್ನು ಈಗಿರುವಂಥ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಅಲಂಕರಿಸಲಿದ್ದಾರೆ ಅನ್ನೋ ಸುದ್ದಿ ಈ ಒಂದು ರಾಜ್ಯದಲ್ಲಿ ಒಂದು ರೀತಿ ಬಿರುಗಾಳಿಯನ್ನು ಎಬ್ಬಿಸಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಹಿಂದ ವಲಯದಿಂದ ಬಂದಿರುವಂಥ ಸಿದ್ದರಾಮಯ್ಯನವರಿಗೆ ಅಪಾರವಾದ ಅಭಿಮಾನಿ ಬಳಗ ಸಹ ಇದೆ. ಜೊತೆಗೆ ಅವರ ಮುಖವನ್ನು ನೋಡಿ ವೋಟ್ ಹಾಕಿದವರು ಸಹ ಇದ್ದಾರೆ. ಇದು ಜನಾಭಿಪ್ರಾಯಕ್ಕೆ ವಿರುದ್ಧನ ಅಂದರೆ ಆ ರೀತಿಯ ಪ್ರಶ್ನೆಗಳು ಸಹ ಎದ್ದು ಬರ್ತಾ ಇದೆ. ಅದ್ರ ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬಹುದು ಅಥವಾ ಆಗಬಾರ್ದು ಅನ್ನೋದಕ್ಕೆ ಜನ ಏನು ಹೇಳ್ತಾರೆ, ಇದ್ರ ಬಗ್ಗೆ ಜನರ ಒಪಿನಿಯನ್ ಏನು, ಅಥವಾ ಹೈಕಮಾಂಡ್ ಏನಾದ್ರು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆಯಾ, ಈ ಒಂದು ನಿರ್ಧಾರದಿಂದ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಏನಾದರೂ ಕೊಡಲಿ ಏಟು ಬೀಳತ್ತಾ, ಈ ಬಗ್ಗೆ ಜನರ ಅಭಿಪ್ರಾಯವನ್ನು ನಾವು ಸಂಗ್ರಹಿಸ್ತಾ ಹೋಗೋಣ. ಬನ್ನಿ ಜನ ಏನು ಹೇಳ್ತಾರೆ ಅಂತ ನೋಡೋಣ. ಮೇಡಮ್, ಇವರು ಫಸ್ಟು ಅವರಿಗೆ ಒಪ್ಪಂದ ಆಗಿತ್ತು ಅಂತ ಅವ್ರು ಹೇಳ್ತಾರೆ. ಸಿದ್ದರಾಮಯ್ಯರು ಏನು ಮಾಡಬೇಕಾಗಿತ್ತು ಅಂದರೆ, ಅವರು ಮಾಡಿದ ಪ್ರಕಾರ ಮಾತು ಉಳಿಸ್ಕೋಬೇಕಾಗಿದ್ದರೆ ಇಷ್ಟೆಲ್ಲ ಗೊಂದಲಕ್ಕೆ ಅವರು ಅವಕಾಶ ಮಾಡಿಕೊಡ್ಬಾರ್ದಾಗಿತ್ತು. ಫಸ್ಟ್ ಆಫ್ ಆಲ್ ಏನಾಗಬೇಕಿತ್ತು ಅಂತಂದರೆ, ಅವರು 2 ವರ್ಷ ಅವ್ರಿಗೆ ಒಪಿನಿಯನ್ ಆಗಿದ್ದೇ ನಿಜ ಆಗಿದ್ದರೆ ಅವರು ಈ ಡಿ ಕೆ ಶಿವಕುಮಾರ್ ಅವ್ರು ಕೇಳೋದಕ್ಕಿಂತ ಮುಂಚೆ ಅವ್ರ ಸೀಟನ್ನು ಅವ್ರಿಗೆ ಬಿಟ್ಕೊಡ್ಬೇಕಾಗಿತ್ತು. ಆ ಬಿಟ್ಕೊಟ್ಟಿದ್ರೆ ಅವರು ಇನ್ನೂ ಉನ್ನತ ಮಟ್ಟಕ್ಕೇರಿರೋರು, ಅವ್ರಿಗಿನ್ನೂ ವ್ಯಾಲ್ಯೂ ಸಿಕ್ಕಿರೋದು. ಸಿದ್ದರಾಮಯ್ಯವರು ಆಡಿದ ಮಾತನ್ನು ಉಳಿಸ್ಕೊಂಡ್ರು ಅಂತ ತುಂಬ ವ್ಯಾಲ್ಯೂ ಇರೋದು. ಇವರು ಹೊತ್ತು ಕರೆದು ಎಲ್ಲ ದೇವ್ರುಗಳಿಗೆಲ್ಲ ಕೈ ಮುಗಿದು ಮಾಡಿ ಇಂಥ ಸೀಟ್ ತಗೊಳ್ಳೋಂಥ ಅವಶ್ಯಕತೆ ಇವ್ರಿಗೆ ಇರಲಿಲ್ಲ. ಅವ್ರು ಖುಷಿಯಿಂದ ಕೊಡಬೇಕಾಗಿತ್ತು, ಇವ್ರು ಖುಷಿಯಿಂದ ತೆಗೋಬೇಕಾಗಿತ್ತು. ಇವರು ಬಲವಂತಿದ್ದ ಅದನ್ನು ಕಿತ್ಕೊಂಡು ಅಂದರೆ ಇವರಿಗೆ ಅಷ್ಟೊಂದು ಶ್ರೇಯಸ್ಸಲ್ಲ. ಈಗ ಇವ್ರು ಏನು ಮಾಡ್ತಾರೆ ಅಂದರೆ, ಈಗ ಅವ್ರು ಬಿಟ್ಟುಕೊಟ್ಟು ಹೊಲದ ಮನಸ್ಸಿಂದ ಬಿಟ್ಟುಕೊಟ್ಟಿದ್ದಾರೆ. ಇವರು ಏನಪ್ಪ ಅಂದ್ರೆ ಬಲವಂತಕ್ಕೆ ಮುಖ್ಯಮಂತ್ರಿಗಳು ಆಗ್ತಾಯಿದ್ದಾರೆ. ಇವ್ರಿಗೆ ಯಾವುದೇ ಇವ್ರ ಬ್ಯಾಕ್ಗ್ರೌಂಡಿಂದ ಯಾರಾಗಲಿ ಉನ್ನತ ಸಪೋರ್ಟ್ಗಳು ಕೊಡಲ್ಲ. ಇವ್ರದ್ದೇ ಒಂದು ರಾಜಕೀಯದ ಇದ್ದಲ್ಲಾಗ ಈಗ ಬೆಳೆದೇ ಇರೋದಕ್ಕೆ ಇವರು ಮುಖ್ಯಮಂತ್ರಿ ಆಗಿದ್ದಾರೆ. ಇವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಂಥ ಬೆಂಬಲ ಮತ್ತೊಂದು ಇದು ಯಾವುದು ಇವರಿಗೆ ಕೊಡಲ್ಲ ಅಂತ ನಮಗನ್ಸುತ್ತೆ ಮೇಡಮ್. ಹೌದು ಮೇಡಮ್. ಅಂದರೆ ಮುಂದೆ ಈಗ ಸಿದ್ದರಾಮಯ್ಯವ್ರಿಗೆ ಇರೋ ಬೆಂಬಲ ಮುಂದೆ ಇರಲ್ಲ, ಇವ್ರಿಗೆ ಇರಲ್ಲ. ಇವ್ರು ಯಾಕಂದರೆ ಇವ್ರ ಕಡೆ ಎಮ್ ಎಲ್ ಎಗಳೇ ಜಾಸ್ತಿ ಇರೋದು. ಯಾರ ಕಡೆ? ಸಿದ್ದರಾಮಯ್ಯ ಕಡೆ ಎಮ್ ಎಲ್ ಎಗಳೇ ಜಾಸ್ತಿ ಇರೋದು. ಇವ್ರ ಕಡೆ ಬಂದರೆ 10ರಿಂದ 15 ಜನ ಇದ್ದಾರೆ. 15 ಜನ ಕಟ್ಕೊಂಡು ಇವ್ರು ಏನು ಮಾಡ್ತಾರೆ, ಇವ್ರು ಏನೇ ಒಂದು ಕೆಲಸ ಡಿಸಿಷನ್ ತೊಗೊಳ್ಳಿಕ್ಕಾಗಲ್ಲ. ಡಿಸಿಷನ್ ತೊಗೊಂಡ್ರು ಅವ್ರಿಗೆ ಒಪ್ಪಿಗೆ ಇರಲ್ಲ. ಇವರು ಏನೇ ಆಗಲಿ ಸ್ವತಂತ್ರವಾಗಿ ತಗೋಬೇಕಂದ್ರೆ ಇವ್ರಿಗೆಲ್ಲರೂ ಬೆಂಬಲ ಇರಬೇಕು. ಇವ್ರಿಗೆ ಯಾವುದು ಸ್ವತಂತ್ರನೇ ಇರಲ್ವಲ್ಲ, ಸುಮ್ಮನೆ ಹಂಗಾಮಿ ಮುಖ್ಯಮಂತ್ರಿ ಥರ ಇರ್ತಾರೆ ಇವ್ರು ಅಷ್ಟೇ. ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ಇವರಿಗೆ. ಯಾಕಂದ್ರೆ ಯಾರ್ದು ಸಪೋರ್ಟ್ ಇರಲ್ವಲ್ಲ. ಇಲ್ಲ, ಸಿದ್ದರಾಮಯ್ಯನ ಆಯ್ಕೆ ಅಂತ ಸಿದ್ದರಾಮಯ್ಯನ ಆಯ್ಕೆ ಇಲ್ಲ. ಅವು ಏನು ಪಕ್ಷದ ಪ್ರಣಾಳಿಕೆ ಏನು ಇರ್ತಲ್ಲ, ಏನು ಪ್ರಣಾಳಿಕೆ ನಮ್ಮ 5 ವರ್ಷ ಪ್ರಣಾಳಿಕೆ ನಮ್ಮ ಸೌಲಭ್ಯಗಳನ್ನು ನಮಗೆ ಮುಡಿಸ್ತಕ್ಕಂಥ ಒಂದು ಆಸೆಯಿಂದ ಮತದಾನ ಮಾಡ್ತಾರೆ. ಆದರೆ ಈ ಪಕ್ಷದ ನಾಯಕರು ಮತ್ತು ಕೆಲವರು ರಾಜಕೀಯ ದುರುಪಯೋಗಕ್ಕಾಗಿ ಪ್ರಣಾಳಿಕೆಯನ್ನು ಕಡಿಮೆ ಮುಟ್ಟಿಸೋದಿಲ್ಲ. ಅದಕ್ಕಾಗಿ ಕಡಿಮೆ ಮುಟ್ಟಿಸ್ಬೇಕಾದ್ರೆ ಒಬ್ಬ ನಾಯಕ ಬೇಕು ಸಂಪೂರ್ಣ 5 ವರ್ಷ. ಈಗ ಸಿದ್ದರಾಮಯ್ಯ ಅವರು ಚೇಂಜ್ ಮಾಡಿದ್ದಾರೆ, ಮತ್ತು ಇವರು ಸೆಟ್ ಆಗಬೇಕಲ್ಲ. ಆ ಹಣವನ್ನು ಯಾವ ಥರ ಅವರು ಕ್ರೋಢೀಕರಿಸ್ಬೇಕಂಬೋದು, ಮತ್ತು ಅವ್ರು ಬಂದ ಮೇಲೆ 1 ವರ್ಷ ಟೈಮ್ ಬೇಕಾಗಿತ್ತು. ಅದರಲ್ಲಿ ಏನು ಪ್ರಣಾಳಿಕೆಯಲ್ಲಿ ಪಿರಿ ಬಗ್ಗೆಗಳು ಏನು ನಾವು ಜನರಿಗೆ ಮುಟ್ಟಿಸುವಲ್ಲಿ ಇದರ ಹಿನ್ನಡೆ ಇತ್ತು ಅಂತ ನಾನು ಅನಿಸ್ತೀನಿ. ಸಿದ್ದರಾಮಯ್ಯ ಇಲ್ಲ, ಪೂರ್ತಿ ಒಂದು ಏನು ಆಡಳಿತ ಅದಲ್ಲ, ಮೊದಲು ಏನು ಸಂಪುಟ ಸಚಿವ ಏನದಲ್ಲ ಅದು ಕಂಟಿನ್ಯೂ ಜಾರಿಗೆ ಆದರೆ ಅವರು ಆಡಳಿತ ಮಾಡೋಕ್ಕೆ ಸಾಧ್ಯ ಆಗ. ಅಧಿಕಾರಿಗಳು ಚೇಂಜ್ ಇರ್ತಾರೆ, CM ಚೇಂಜ್ ಇರ್ತಾರೆ, ಮತ್ತು ಮಿನಿಸ್ಟ್ರು ಚೇಂಜ್ ಇರ್ತಾರೆ. ಅಧಿಕಾರಿಗಳು ಬೇರೆ ಅಧಿಕಾರಿಗಳು ಬಂದು ಅವರು ಸುಧಾರಿಸಲು. ಮೇಡಮ್, ನಾನು ಹಿಂದ ಸಮುದಾಯದವನೇ. ಡಿ ಕೆ ಶಿವರು CM ಆಗಲಿ ಅಂತ ನನ್ನ ಆಸೆ ಅಷ್ಟೇ. ಯಾಕೆ ಸರ್, ಏನಾದರೂ ಪರ್ಟಿಕ್ಯುಲರ್ ರೀಸನ್ ನಾನು ನೋಡ್ತಾ ಇರೋದು ಸಾಹೇಬ್ರ ಹತ್ರ 2020ರಿಂದ ನೋಡ್ತಾ ಇದ್ದೀನಿ. ಅವ್ರು ಮಾಡಿರೋ ಯೋಜನೆಗಳು, ಮೇಕೆದಾಟು ಪಾದಯಾತ್ರೆ ಮತ್ತು ಭಾರತ್ ಜೋಡೋ ಪಾದಯಾತ್ರೆ, ನಾನು ಎಲ್ಲ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದೀನಿ. ಸಾಹೇಬರು ಒಳ್ಳೆಯವರು ಅನಿಸಿದ್ರು, ಅವ್ರ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅವರಿಗೂ ಒಂದು ಸ್ಥಾನ ಸಿಗಲಿ ಅಂತ ಹೇಳಿ ನಾನು ಮತ್ತೊಂದು ವರ್ಗದಿಂದ DCM ಅಂದ್ರೆ ಈಗ DKಶಿ ಅವ್ರ ಮೇಲೆ ಒಂದು ಆರೋಪ ಅಂತಾನೆ ಹೇಳ್ಬೋದು. ಅವ್ರು ಸ್ವಲ್ಪ ಬಂಡವಾಳಶಾಹಿಗಳ ಪರವಾಗಿದ್ದಾರೆ, ಸ್ವಲ್ಪ ಕಾರ್ಪೊರೇಟ್ಸ್ ಪರ ಇದ್ದಾರೆ ಅಂತ ಒಂದು ಒಪಿನಿಯನ್ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ?
ಅದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ ಮೇಡಮ್. ಹಾ. ಸಾಹೇಬ್ರು CM ಆಗಲಿ ಅಷ್ಟೇ ಅಷ್ಟೇ. ಅಷ್ಟೇ. ಒಬ್ಬರೇ ಪ್ರತಿಭಟನೆ ಮಾಡ್ತಾರೆ. ನಾನು ಒಬ್ಬನೇ ಮಾಡ್ತಾ ಇದ್ದೀನಿ. ಸರ್ ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಅಕ್ಷಯ್ ಕುಮಾರ್ ಸಿಂಡ್ಗೆ ಅಂತ ಮೇಡಮ್. ನಮ್ಮ ದೇವರಪುರಿಗೆ ವಿಧಾನಸಭಾ ಕ್ಷೇತ್ರ ವಿಜಯಪುರ ಜಿಲ್ಲೆ. DK ಶಿವಕುಮಾರ್ ಆಗ್ಬೇಕು, CM ಆಗ್ಬೇಕು. CM ಯಾಕ್ ಆಗ್ಬೇಕು. ಸರ್? ಅವ್ರು ಒಳ್ಳೆ ಕೆಲಸ ಮಾಡ್ರಿ. ಈಗ ಸಿದ್ದರಾಮಯ್ಯನವ್ರು ಮಾಡ್ತಾರೆ. ಅವರು ಒಳ್ಳೆ ಕೆಲಸ ಮಾಡ್ರಿ. ಹಾ. ಮಾತಿನ ಪ್ರಕಾರ ಹಂಚ್ಕೊಡ್ಬೇಕಲ್ರಿ. ಆಗಬೇಕು, ಬೇರೆಯವ್ರಿಗೆ ಚಾನ್ಸ್ ಕೊಡಬೇಕು. ಹಾ. DK ಶಿವಕುಮಾರ್ ಆದ್ರೂ ಉತ್ತಮನೇನ. ಓ- ಓಕೆ ಆಗ್ಬೋದು ಏನು ಅಂತ ತೊಂದರೆ ಇಲ್ಲ. ಹೇಳ್ತೀರಾ? Okay. ಸಿದ್ದರಾಮಯ್ಯ ಆಲ್ರೆಡಿ 5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ, ಹ್ಮ್. ಮತ್ತೆ 3 ವರ್ಷ ಆಯ್ತು. ಹ್ಮ್. ಬೇರೆಯವರಿಗೆ ಬದಲಾವಣೆ ಕೊಡಬೇಕು. ಕೊಡ್ಬೇಕು ಅಂತ ಖಂಡಿತ ಹೇಳ್ತೀರಾ? ಖಂಡಿತ ಈಗ ಸಿದ್ದರಾಮಯ್ಯನವ್ರ ತರನೇ ಅವರು ಸಹ ಜನಪರ ಕಾಳಜಿಯಿಂದ ಮಾಡ್ತಾರೆ. ಅವ್ರ ಆ ನಂಬಿಕೆ ಇದೆ. ನಂಬಿಕೆ ಇದೆ, ಖಂಡಿತ ನಂಬಿಕೆ ಇದೆ. Okay, sir. ಆದರೂ ಒಳ್ಳೇದು, ಯಾಕೆಂದರೆ ಅವರು ತಳಮಟ್ಟದಿಂದ ಕಾಂಗ್ರೆಸ್ಸಿಗೆ ಬೆಳ್ಕೊಂಬಂದವ್ರೆ. ಅವ್ರು ಕೊಟ್ಟಿದ್ದು ಒಳ್ಳೇದೇ ಆಯಿತು. ಕೊಡಬೇಕಾಗಿತ್ತು, ಕೊಟ್ಟವ್ರೆ. ಎಲ್ಲರೂ ಒಂದೇ ಫಸ್ಟ್ ಮಗು ಬೆಳೀತಾ ಅಂಬೆಗಾಲಿ ಕಂಡೇ ಬೆಳೆಯೋದು. ಆಮೇಲೆ ಎಲ್ಲ ಗೊತ್ತಾಗುತ್ತೆ, ಅವರು ತಿಳ್ಕೊಂಡ್ಮೇಲೆ ಎಲ್ಲ ಸರಿ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಅವರು ಅವತ್ತಿನಿಂದ ಕಾರ್ಯಕರ್ತರಿಂದ ಕಾಂಗ್ರೆಸ್ಸಿಗೆ ಕೂಡಿಸ್ಕೊಂಬಂದವ್ರೆ. ಅವ್ರಿಗೊಂದು ಅವಕಾಶ ಸಿಕ್ಕಿದ್ದು ಒಳ್ಳೆಯದೇ ಅಂತ. ನಮಗೆ ಸಿದ್ದರಾಮಯ್ಯ ಸಾಹೇಬ್ರು ಇಷ್ಟ. ಇರ್ಬೇಕು ಅಂತ ಇರ್ಬೇಕು ಅನ್ಸುತ್ತೆ. ರೀ. ಅವರೇ ಮುಂದುವರಿಬೇಕು ಅಂತ ಹೌದು. ಅನ್ಸುತ್ತೆ. ಯಾಕೆ ಅಂತಂದರೆ ಹಾ. ನಮ್ಮ ಬಡವರಿಗೆ ಅಕ್ಕಿ ಕೊಡೋದೇ ಆಗಿರಲಿ, ಇದನ್ನು ಜಾರಿ ಮಾಡಿದ್ದೇ ಅವರು. ಹ್ಮ್. ಅಕ್ಕಿ ಕೊಡೋ ಅಂತ ವಿಚಾರ ಮಾಡಿದ್ದೇ ಅವರು. ಬಡವರು ಅಂದರೆ ಅವ್ರಿಗೆ ತುಂಬ ಪ್ರೀತಿ. ಹ್ಮ್. ಅವ್ರು ನೋಡೋಕ್ಕಾಗಿಯೇ ಬಂದಿದ್ದೆ, ಆದರೆ ಆಗ್ತಾ ಇರಲಿಲ್ಲ. ಹಾಗಾಗಿ ಊರಿಗೆ ಹೋಗೋಣ ಅಂತ. ನೀವು ತುಂಬಾ ಭಾವುಕರಾಗ್ತಿದ್ದೀರಿ. ಹ್ಞೂ ರೀ, ಅವ್ರು ನೋಡ್ಬೇಕು ಅನ್ನೋ ಆಸೆ. ಬಡವರು ಅಂದರೆ ತುಂಬ ಪ್ರೀತಿ ಅವರಿಗೆ. ಅವರೇ CM ಆಗ್ಲಿ ಅವ್ರು- ಉಳಿಬೇಕು ಅಂತ ಅವ್ರೇ- ಹೇಳ್ತೀರಾ? ಅವ್ರೇ- ಮುಂದೆ 2 ವರ್ಷದಲ್ಲೂ ಸಹ. ಅವರು ಅಂದರೆ ಕಾಂಗ್ರೆಸ್ಸು, ಸಿದ್ದರಾಮಯ್ಯ ಸಾಹೇಬರು ಅಂದರೆ ಕಾಂಗ್ರೆಸ್ಸು ಅಂದರೆ ಸಿದ್ದರಾಮಯ್ಯ ಸಾಹೇಬ್. ನಮ್ಮ ಒಪಿನಿಯನ್ ಏನು, ಸಿದ್ದರಾಮಯ್ಯ ಇದ್ದರೆ ಚೆನ್ನಾಗಿ, ಮತ್ತು ಇಲ್ಲಿ ಬದಲಾವಣೆ ಮಾಡ್ಕೊತ ಹೋದರೆ ಅದೇ ಅದರಲ್ಲೇ ಟೈಮ್ ಕಳೀತಾರೆ. ಹ್ಮ್. ಅವರೇ ಇದ್ದರೆ ಚೆನ್ನಾಗಿ ಆಡಳಿತ ನಡೆಸ್ಬೋದು ಅಂತ ನಮ್ಮ ಅಭಿಪ್ರಾಯ. ನಿಮ್ಗೆ ಅನ್ಸುತ್ತೆ? ಒಟ್ನಲ್ಲಿ CM ಸಿದ್ದರಾಮಯ್ಯನವರೇ ಈಗ ಮುಂದುವರಿಬೇಕು ಅಂತ ನೀವು ನಮ್ಮ ಹೇಳ್ತೀರಾ? ಅಭಿಪ್ರಾಯ. Okay. ಸಿದ್ದರಾಮಯ್ಯ ಇದ್ರೆ ಬೆಟರ್. ಯಾಕೆ ಯಾಕೆ ಅಂದ್ರೆ ಅವರು ಎಲ್ಲ ಉಚಿತವಾಗಿ ಕೊಡ್ತಾರೆ. ಉಚಿತವಾಗಿ ಕೊಡ್ತಿದ್ದಾರೆ, ಅದು ಹಾಗೆ ಸ್ಕೂಲಲ್ಲಿ ಮುಂದುವರಿಲಿ ಅಂತ ಹೇಳ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.